ದೇಶದಲ್ಲಿ ಸೌಹಾರ್ದತೆ ನೆಲೆಸಬೇಕಾದರೆ ಎಲ್ಲರೂ ಹೃದಯವಂತರಾಗಿ ಬದುಕಬೇಕು ಎಂದು ಗಂಗೇಬಾವಿ ಕೆಎಸ್ಆರ್ಪಿ 10ನೇ ಪಡೆ ಕಮಾಂಡೆಂಟ್ ಎನ್.ಬಿ. ಮೆಳ್ಳಾಗಟ್ಟಿರವರು ಹೇಳಿದರು. ಅಜ್ಜಾರು ಈ ಮಠದ ಒಂದು ನೇತೃತ್ವ ವಹಿಸಿದರು. ಈ ಮಠ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದ್ತಾ ಇದೆ. ಒಂದು ಮಠ ಅಭಿವೃದ್ಧಿ ಆಗೋದಲ್ಲದೆ ಈ ಸಮಾಜಕ್ಕೆ ಶಿಗ್ಗಾವಿಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಇದೆ ಅಂತಂದ್ರೆ ಏನು ತಪ್ಪಾಗಲಿಕ್ಕಿಲ್ಲ. ಮನೆಗೆ ಯಾವ ರೀತಿ ಹಿರಿಯರು ಬೇಕೋ, ಕುಟುಂಬಕ್ಕೊಂದು ಹಿರಿಯರು ಬೇಕೋ, ಹಾಗೆ ಊರಿಗೆ ಸಮಾಜಕ್ಕೂ ಕೂಡ ಒಂದು ಹಿರಿಯರು, ಜ್ಞಾನಿಗಳು, ಮಾರ್ಗದರ್ಶಕರು ಬೇಕಾಗ್ತಾರೆ. ಆ ಒಂದು ಪಾತ್ರವನ್ನು ಶ್ರೀ ಸಂಗನಬಸವ ಅಜ್ಜಾರು ಭಾಳ ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದಾರೆ ಅಂದರೆ ಅದು ಏನು ಅತಿಶಯೋಕ್ತಿ ಏನಲ್ಲ. ಶಿಗ್ಗಾವಿ ಎಲ್ಲ ನಾಗರಿಕರಿಗೆ, ಶಿಗ್ಗಾವಿ ಎಲ್ಲ ಬಂಧುಗಳಿಗೆ ಶ್ರೀ ಸಂಗನಬಸವ ಸ್ವಾಮಿಗಳು ಸದಾ ಮಾರ್ಗದರ್ಶಕರಾಗಿ ಆಶೀರ್ವಾದವನ್ನು ಮಾಡ್ತಾ ಒಂದು ತಮ್ಮದೇ ಆಗಿರತಕ್ಕಂಥ ಒಂದು ತತ್ವಗಳನ್ನು ಇಲ್ಲೆಲ್ಲ ಈ ಒಂದು ಶಿಗ್ಗಾವಿಯ ನಾಗರಿಕರ ಮೇಲೆ, ತಾಯಂದಿರ ಮೇಲೆ, ಎಲ್ಲ ಬಂಧುಗಳ ಮೇಲೆ ಅವರ ಒಂದು ಪ್ರಭಾವ ಬೀರಲಿ. ಅವರ ಒಂದು ತೋರಿಸತಕ್ಕಂಥ ಒಂದು ಸನ್ಮಾರ್ಗದಲ್ಲಿ ನಾವೆಲ್ಲ ನಡೆಯೋ ರೀತಿ ಆಗಲಿ ಅಂತ ಹೇಳಿ ನಾನು ಆಶಿಸ್ಬಿಟ್ಟು ಪಟ್ಟಣದ ವಿರಕ್ತ ಮಠದ 33ನೇ ಶರಣ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಸಂಸತ್ತು ವಿಶ್ವದಲ್ಲಿ ಮೊದಲಿಗೆ ರಚನೆಯಾಗಿದ್ದು ಕರ್ನಾಟಕದ ಅನುಭವ ಮಂಟಪದಲ್ಲಿರುವ ಕಾರಣ ಶರಣ ಸಂಸ್ಕೃತಿ ಬೆಳೆದು ಬಂದಿತು. ಅಸಹನೆ ಹಾಗೂ ಅಸಹಕಾರ ಎನ್ನುವ ಕಾರಣ ಸಮಾಜದಲ್ಲಿ ದ್ವೇಷ ಮನೋಭಾವನೆ ಹುಟ್ಟಿ ಬಂದಿದೆ. ಇವೆಲ್ಲವುಗಳಿಗೆ ಕಾರಣ ಶರಣ ಪರಂಪರೆ ಶ್ರೇಷ್ಠ ಪರಂಪರೆ. ಏಕೆಂದರೆ ಸಂಸ್ಕಾರ, ಶಿಕ್ಷಣ, ದಾಸೋಹ ಮತ್ತು ಸಂಸ್ಕೃತಿ ಇವುಗಳು ಪ್ರಮುಖವಾಗಿವೆ ಎಂದರು. ಕೊಡ್ತಾ ಇಲ್ಲ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಸಂಸ್ಕೃತಿ ನಶಿಸಿ ಹೋಗ್ತಾ ಇದೆ. ಅದಕ್ಕೆ ನಾವು ಏನ್ ಮಾಡ್ಬೇಕಂತಂದ್ರೆ ಇಂಥ ಮಠಮಾನ್ಯಗಳಲ್ಲಿ ನೀವು ಕಾರ್ಯಕ್ರಮ ನಡೀತಾವೆ ಅಂತಲ್ಲಿ ನಮ್ಮ ಮಕ್ಕಳನ್ನ ನಾವು ಕಳಿಸ್ಬೇಕು. ಕಳಿಸಿದಾಗ ಅವರಲ್ಲಿ ಒಂದು ಸಂಸ್ಕಾರ ಬರುತ್ತೆ. ಯಾಕಂದ್ರೆ ಈಗ ನಾವು ತಂದೆ ತಾಯಿ ಹೇಳೋದ್ರಿಂದ ಮಕ್ಕಳಿಗೆ ತಿಳ್ಕೊಳ್ಳಲ್ಲ. ಅವರಲ್ಲಿ ಸ್ವಯಂ ಪ್ರೇರಿತವಾಗಿ ಅದು ಸಂಸ್ಕಾರ ಆಗಿರೋದು ಸಂಸ್ಕೃತಿ ಆಗಿ ಬರಬೇಕು. ಅಂದಾಗ ಮಾತ್ರ ಅದು ಏನಾಗುತ್ತೆ, ಅವರಲ್ಲಿ ಜಾಗೃತರಾದಾಗ ಮಾತ್ರ ಈ ನಮ್ಮ ಸಂಸ್ಕಾರ ಸಂಸ್ಕೃತಿ ಉಳಿತೈತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಬರೋ ದಿನಗಳು ಬಹಳ ಕಷ್ಟದಾಯಕವಾಗಿದ್ದಾವೆ. ಹೋದ ದಿನಗಳು ಒಳ್ಳೆಯ ದಿನಗಳು, ಬರುವ ದಿನಗಳು ಬಹಳ ಕಷ್ಟದಾಯಕ. ಯಾಕಂತಂದ್ರೆ ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳಲ್ಲ. ಈಗ ಬೇರೆಯವ್ರು ಹೋಗ್ಲಿ, ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳಲ್ಲ. ಅಂತ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಈಗೇನು ನಮ್ಮ ಸಾನ್ನಿಧ್ಯ ವಹಿಸಿ ಸಂಗನ ಬಸವ ಮಹಾಸ್ವಾಮಿಗಳು ಹಾಗೂ ವಿರಕ್ತ ಮಠದ ಬಸವಲಿಂಗ ದೇವರು ಆಶೀರ್ವದಿಸಿದರು. ಅದೇ ರೀತಿ ಡಾಕ್ಟರ್ ಎ.ಸಿ. ವಾಲಿ ಸದ್ಗುರು ಮಹಾರಾಜರು ಸದ್ಗುಣ ಜ್ಞಾನ ಕುರಿತು ಪ್ರವಚನ ನೀಡಿದರು. ಸಿದ್ದಲಿಂಗಪ್ಪ ನರೇಗಲ್, ತಬಲಾ ಸಾತ್ ಬಸವರಾಜ್ ವಂದಲಿ, ತತ್ವಪದ ಸೇವೆ ಬಸವರಾಜ್ ಶಿಗ್ಗಾವಿ, ಹೇಮಂತ್ ಭಜಂತ್ರಿ, ಫಕೀರೇಶ್ ಕೊಂಡಾಯಿ ಮತ್ತು ಶರೀಫ್ ಮಾಕಪ್ಪನವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಹನುಮರಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಶೇಖಣ್ಣ ನೀರಲಗಿ, ಹಡಪದ್ ಸಮಾಜದ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಕ್ಷೌರದ್, ಪತ್ರಕರ್ತರಾದ ಸುಧಾಕರ್ ದೈವಜ್ಞ, ಬಸವರಾಜ್ ಹಡಪದ್ ಸೇರಿದಂತೆ ಭಕ್ತ ಸಮೂಹವು ಉಪಸ್ಥಿತವಿದ್ದು ಶಿಕ್ಷಕ ಮಹಾಂತೇಶ್ ನಾಯ್ಕೋಡಿ ಅವರು ಕಾರ್ಯಕ್ರಮವನ್ನ ನಿರ್ವಹಿಸಿದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.